ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ತಮಿಳುನಾಡಿನ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಎಲ್ಲರ ಗಮನ ಸೆಳೀತಾ ಇದೆ. ಇಡೀ ದೇಶದ ಚಿತ್ತ ತಮಿಳುನಾಡಿನಲ್ಲಿ ಆಗಿರುವಂತಹ ಅತಂತ್ರ ಪರಿಸ್ಥಿತಿ ಏನಿದೆ, ರಾಜಕೀಯ ಏನು ಬೇಕಾದ್ರಾಗಬಹುದು. ಜನಾದೇಶ ಬಂದಿರುವಂತಹ ಟಿವಿಕೆ ಪಕ್ಷ, ವಿಜಯ್ ಅವರೇ ಸರ್ಕಾರವನ್ನು ರಚಿಸ್ತಾರಾ, ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ, ಇದೆಲ್ಲವೂ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈ ಮಧ್ಯೆ ಬಿಜೆಪಿಯನ್ನ ದೂರ ಇಡಬೇಕು, AIADMK ಏನು ಅಲಯನ್ಸ್ ಇದೆಯಲ್ಲ ಬಿಜೆಪಿ ಒಟ್ಟಿಗೆ ತಮಿಳುನಾಡಿನಲ್ಲಿ, ಅದನ್ನ ದೂರ ಇಡಬೇಕು ಅನ್ನುವಂಥ ಕಾರಣಕ್ಕೆ DMK ಇಂದ ಕಾಂಗ್ರೆಸ್ ಮೈತ್ರಿಯನ್ನ ತೊರೆದು ಹೊರಬಂದು 5 ಜನ ಶಾಸಕರ ತಮ್ಮ ಬೆಂಬಲವನ್ನ ಪತ್ರವನ್ನು ಹಿಡ್ಕೊಂಡು ನೇರವಾಗಿ ಟಿವಿಕೆ ಪಕ್ಷದ ಕಚೇರಿಗೆ ಹೊರಟೋಗ್ತಾರೆ. ಟಿವಿಕೆ ಪಕ್ಷದ ಕಚೇರಿಗೆ ಹೋಗಿ ನಮ್ಮ ಬೆಂಬಲ ನಿಮ್ಮ ಜೊತೆಗಿದೆ ಅಂತ 5 ಜನ ಶಾಸಕರು ಟಿವಿಕೆಗೆ ನಟ ವಿಜಯ್ ಅವರಿಗೆ ಬೆಂಬಲವನ್ನು ಸೂಚಿಸ್ತಾರೆ. ಜಸ್ಟ್ ಬಿಕಾಸ್ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂಥ ಕಾರಣಕ್ಕೆ. ಆದರೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿ BL ಸಂತೋಷ್ ಅವರ ಇವತ್ತಿನ ಒಂದು ಟ್ವೀಟ್ ಏನಿದೆ, ಅದು ಬಹಳಷ್ಟು ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. BL ಸಂತೋಷ್ ಅವರು ಟ್ವೀಟ್ ಮಾಡಿದ್ದಾರೆ, ಓನ್ಲಿ ಟೈಮ್ ವಿಲ್ ಟೆಲ್ ಹೂ ವಿಲ್ ಫಾರ್ಮ್ ಗವರ್ಮೆಂಟ್ ಇನ್ ತಮಿಳುನಾಡು, ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, INC ಇಂಡಿಯಾ ಅಂದರೆ AICC ಕಾಂಗ್ರೆಸ್ ವಿಲ್ ಎಂಡ್ ಅಪ್ ವಿತ್ ಎಗ್ ಆನ್ ಇಟ್ಸ್ ಫೇಸ್ ಅಂತ. ಅಂದರೆ ಅಧಿಕಾರದ ಆಸೆಗೆ ಬಿಜೆಪಿಯನ್ನು ದೂರ ಇಡಬೇಕು ಅನ್ನುವಂಥ ಕಾರಣಕ್ಕೆ ಇಷ್ಟು ವರ್ಷಗಳ ಅಧಿಕೃತ ಮೈತ್ರಿ ಏನಿತ್ತಲ್ಲ ಇವರು ಅಲ್ಲಿನ ಪ್ರಾದೇಶಿಕ ಪಕ್ಷವಾದಂಥ DMK ಜೊತೆಗೆ, ಅದನ್ನು ಬದಿಗಿಟ್ಟು ಗೆದ್ದೆತ್ತಿನ ಬಾಲವನ್ನು ಹಿಡಿದು ಇವರು ಬಂದಂಥದ್ದು TVK ಪಕ್ಷದ ಜೊತೆ ಅಧಿಕಾರವನ್ನು ಅನುಭವಿಸಬೇಕು ಅನ್ನುವಂಥ ಕಾರಣಕ್ಕೆ. BL ಸಂತೋಷ್ ಅವರು ಏನೀಗ ಇಲ್ಲಿ ಇರುವಂತಹ ರಾಜ್ಯಪಾಲರ ನಡೆ ಏನಿದೆಯಲ್ಲ, ಅಂದರೆ ಬಹುಮತವನ್ನು ಸಾಬೀತುಪಡಿಸದ ಹೊರತು ನಾವು ನಿಮಗೆ ಸರ್ಕಾರವನ್ನು ರಚಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅನ್ನುವಂತಹ ರಾಜ್ಯಪಾಲರ ನಡೆ ಏನಿದೆ, ಇದು ಬಹಳಷ್ಟು ಟೀಕೆಗೆ ವ್ಯಕ್ತವಾಗ್ತಾ ಇರುವಂಥದ್ದು ಮತ್ತು ರಾಜಕೀಯ ಪಡಸಾಲೆಯಲ್ಲಿ ಬೇಕಾದಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ರಾಜ್ಯಪಾಲರ ನಡೆ ಯಾಕೆ ಹೀಗಿದೆ? ರಾಜ್ಯಪಾಲರನ್ನು ಯಾರಾದರೂ ಮಾನಿಟರ್ ಮಾಡ್ತಾ ಇದ್ದಾರಾ? ಯಾರಾದರೂ ಹೇಳಿಕೊಟ್ಟ ರೀತಿಯಲ್ಲಿ ರಾಜ್ಯಪಾಲರು ವರ್ತಿಸ್ತಾ ಇದ್ದಾರಾ? ಕೇಂದ್ರ ಸರ್ಕಾರ ಏನಾದರೂ ಇದರಲ್ಲಿ ತನ್ನ ಕೆಲಸವನ್ನ ಮಾಡ್ತಾ ಇದೆಯಾ ಅನ್ನುವಂಥ ಚರ್ಚೆಗಳು. BL ಸಂತೋಷ್ ಅವರ ಈ ಟ್ವೀಟ್, ಓನ್ಲಿ ಟೈಮ್ ವಿಲ್ ಆನ್ಸರ್ ಹೂ ವಿಲ್ ಫಾರ್ಮ್ ಗವರ್ನಮೆಂಟ್ ಇನ್ ತಮಿಳುನಾಡು, ಅಂದರೆ ಸಮಯ ಕಾಲವೇ ಉತ್ತರ ಕೊಡುತ್ತೆ ತಮಿಳುನಾಡಿನಲ್ಲಿ ಯಾರು ರಾಜಕೀಯವನ್ನು ಮಾಡ್ತಾರೆ, ಯಾರು ಸರ್ಕಾರವನ್ನು ರಚಿಸ್ತಾರೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಬಟ್ ಮುಂದಿನ ಸಾಲುಗಳಿದೆಯಲ್ಲ, INC ಇಂಡಿಯಾ ವಿಲ್ ಡೆಫಿನೆಟ್ಲಿ ಎಂಡ್ ಅಪ್ ಎಗ್ ಆನ್ ಇಟ್ಸ್ ಫೇಸ್, ಅಂದರೆ ಖಂಡಿತವಾಗಿಯೂ ಮುಖಭಂಗ ಆಗುವಂಥದ್ದು ಕಾಂಗ್ರೆಸ್ಗೆ. ಇದರ ಪರಾಮರ್ಶೆ ಮಾಡ್ತಾ ಹೋಗೋಣ. DMK ಜೊತೆ ಮೈತ್ರಿಯಲ್ಲಿತ್ತು, ಅದನ್ನು ಬಿಟ್ಟು ಹೊರಬಂದು TVK ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದೆ. ಕಾಂಗ್ರೆಸ್ ಪಕ್ಷ 5 ಸ್ಥಾನಗಳನ್ನು ಗೆದ್ದಿತ್ತು. ಅಂದರೆ ಇವರ ಸಾಲಿನ ಅರ್ಥದ ಪ್ರಕಾರ ಕಾಂಗ್ರೆಸ್ ಅಧಿಕಾರವನ್ನು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ, TVK ಪಕ್ಷ ಅಧಿಕಾರದ ಗದ್ದಿಗೆಯನ್ನು ಹಿಡಿಯೋದಿಲ್ಲ, ರಾಜಕೀಯ ಬೆಳವಣಿಗೆಯಲ್ಲಿ ಇನ್ನೇನು ಬೇಕಾದರೂ ಆಗಬಹುದು ಅನ್ನುವಂಥದ್ದು ಇವರ ಸಾಲಿನ ಅರ್ಥ. ಈಗಾಗಲೇ ವದಂತಿಗಳಿರುವಂಥದ್ದು, ತಮ್ಮ ಒಂದು ಏನಿದೆ ಈ ವೈರುಧ್ಯ ಏನಿದೆಯಲ್ಲ, ರಾಜಕೀಯ ದ್ವೇಷ ಏನಿದೆಯಲ್ಲ, ಸೈದ್ಧಾಂತಿಕ ನಿಲುವುಗಳಲ್ಲಿ ಭಿನ್ನಾಭಿಪ್ರಾಯ ಏನಿದೆಯಲ್ಲ, DMK ಮತ್ತು AIADMK ಇವೆರಡೂ ಕೂಡ, DMK ಒಂದು ಕಂಡೀಷನ್ ಹಾಕಿದೆಯಂತೆ, ಬಿಜೆಪಿ ಅಲಯನ್ಸ್ನ ತೊರಿಬೇಕು ನೀವು AIADMK ಅವರು ನಮ್ಮ ಜೊತೆಗೆ ಬನ್ನಿ ಅಂದರೆ DMK ಮತ್ತು AIADMK ಎರಡೂ ಒಟ್ಟಿಗೆ ಸೇರಿ ಸರ್ಕಾರವನ್ನು ರಚಿಸಬಹುದು ಅನ್ನುವಂಥ ವದಂತಿಗೆ ಪುಷ್ಟಿ ನೀಡುವಂಥ ಒಂದು ದೊಡ್ಡ ಸ್ಫೋಟಕ ಹೇಳಿಕೆ BL ಸಂತೋಷ್ ಅವ್ರದ್ದು ಆಗುವಂಥ ರೀತಿ ಕಾಣಿಸ್ತಾ ಇದೆ. ದ್ರಾವಿಡದ ಅಸ್ತಿತ್ವವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ TVKಯನ್ನು ವಿಜಯ್ ಅವರನ್ನ ದೂರ ಇಡಬೇಕು ಅನ್ನುವಂಥಕ್ಕೆ ಈಗ DMK AIADMK ಖಡಾಖಂಡಿತವಾಗಿ ಒಟ್ಟಾಗಿ ಸೇರಿ ಸರ್ಕಾರವನ್ನು ರಚಿಸುತ್ತೆ ಅನ್ನುವಂಥದ್ದಕ್ಕೆ ಪುಷ್ಟಿ BL ಸಂತೋಷ್ ಅವರ ಈ ಒಂದು ಹೇಳಿಕೆ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.